ಬಾ ಬಾ. ಈಗ ತಾನೇ ನಿನ್ ಬಗ್ಗೆ, ನೀ ನಮ್ ಭಾಗ್ಯನ್ ಕೊಡ್ಸಿರೋ ಕೆಲ್ಸದ ಬಗ್ಗೆ ಮಾತಾಡ್ತಿದ್ದೆ, ಈಕೋ ನೀನೇ ಬಂದಿ. ನಿನಗೆ ಹೇಗ್ ಧನ್ಯವಾದ ಹೇಳ್ಬೇಕೋ ನಂಗಂತೂ ಗೊತ್ತಾಗ್ತಿಲ್ಲ ಫ್ರೆಂಡ್. ಅರೆ, ಇದೇನ್ ಎಲ್ರು ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಏನ್ ವಿಶೇಷ? ಏನ್ ಈ ತರ ಗುರಾಯಿಸ್ಕೊಂಡು ನೋಡ್ತಾ ಇದ್ದೀರಾ? ನಾನು ಬಂದಿದ್ದೆ ತಪ್ಪು ಅನ್ನೋ ತರ. ಏನ್ ಈಗ ವಾಪಸ್ ಹೋಗ್ಲಾ? ಬ್ರೋ, ನೀನ್ ಒಳಗ್ ಬಂದ ತಪ್ಪಲ್ಲ, ಬಟ್ ನೀನ್ ಖುಷಿ ಬಂದಂಗ ಏನೇನೋ ಮಾಡ್ತಿದ್ಯಲ್ಲ ಅದು ತಪ್ಪು. ಏನು? ನನ್ಗೆ ಇಷ್ಟ ಬಂದಂಗೆಲ್ಲ ಮಾಡ್ತಾ ಇದ್ದೀನಾ? ಏನ್ ಮಾಡ್ದೆ? ಬ್ರೋ, ನಾನು ಏನೂ ಮಾಡಿಲ್ಲ, ನನ್ಗೇನು ಗೊತ್ತಿಲ್ಲ ಅಂತ ನಾಟಕ ಮಾಡಬೇಡ ನೀನು. ಪ್ಲೀಸ್ ಕನಿಕಾ, ನಿಜವಾಗ್ಲೂ ನನಗೆ ಏನ್ ವಿಷಯ ಅಂತ ಗೊತ್ತಿಲ್ಲ. ಪ್ಲೀಸ್ ಬಿಡಿಸಿ ಹೇಳು. ಬ್ರೋ, ಹೋಗಿ ಹೋಗಿ ಆ ಭಾಗ್ಯನ ನಮ್ ಟ್ರಸ್ಟ್ಗೆ MD ಆಗಿ ಅಪಾಯಿಂಟ್ ಮಾಡಿದ್ಯಲ್ಲ, ಯಾಕೆ? ಓ, ಈ ವಿಷಯಕ್ಕೆ ಇಷ್ಟೊಂದು ಸೀರಿಯಸ್ ಆಗಿರೋದು ನೀವೆಲ್ಲ? ಆದಿ, ಮಾತ್ ಮರೆಸ್ಬೇಡ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಯಾಕೆ ಭಾಗ್ಯನ ಅಪಾಯಿಂಟ್ ಮಾಡಿರೋದು? ಯಾಕೆ ಅಪಾಯಿಂಟ್ ಮಾಡ್ಕೊಂಡೆ ಅಂತಂದ್ರೆ, ಅಲ್ಲ ಅಲ್ಲಿ MD ಪೋಸ್ಟ್ ಖಾಲಿ ಇತ್ತು ಅಂತ ನಿಮ್ಮೆಲ್ರಿಗೂ ಗೊತ್ತಿತ್ತು ತಾನೆ? ಆ ಪೋಸ್ಟ್ಗೆ ಒಬ್ಬರನ್ನ ಹುಡುಕ್ತಾ ಇದೀವಿ ಅಂತಾನೂ ನಿಮ್ಮೆಲ್ರಿಗೂ ಗೊತ್ತಿತ್ತಲ್ವಾ? ಆ ಪೋಸ್ಟ್ಗೆ ಭಾಗ್ಯನೇ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತ ಅನ್ಸ್ತು, ಅಪಾಯಿಂಟ್ ಮಾಡ್ಕೊಂಡೆ. ಅದ್ರಲ್ಲೇನಿದೆ? ಅದ್ ಹೇಗ್ ನೀನ್ ಒಬ್ನೇ ಅಪಾಯಿಂಟ್ ಮಾಡ್ದೆ ಅಂತ ಕೇಳ್ತಿದ್ದೀನಿ ನಾನು. ಅಲ್ಲ, ಅಟ್ಲೀಸ್ಟ್ ನಮ್ಗಳ ಹತ್ರ ಎಲ್ಲ ಸೆಕೆಂಡ್ ಒಪಿನಿಯನ್ ತಗೋಬೇಕು ಅಂತ ಅನ್ನಿಸ್ಲೇ ಇಲ್ವಾ ನಿನ್ಗೆ? ನಿನಗ್ ಗೊತ್ತಲ್ವಾ, ನಮ್ ಟ್ರಸ್ಟ್ ಅಲ್ಲಿ ಯಾರಾದ್ರೂ ಕೆಲ್ಸಕ್ಕೆ ಸೇರ್ಕೋಬೇಕಂದ್ರೆ ಬೋರ್ಡ್ ಮೆಂಬರ್ಸ್ ಹತ್ರ ಪರ್ಮಿಷನ್ ತಗೋಬೇಕು ಅಂತ. ಅದನ್ನಾದ್ರೂ ತಗೊಂಡಿದ್ಯಾ ಬ್ರೋ ನೀನು? ಅದೂ ಇಲ್ಲ. ಅದೋಗ್ಲಿ, ಹೋಲ್ ಕಾಮತ್ ವೆಂಚರ್ಸ್ಗೆ ಪ್ರೆಸಿಡೆಂಟ್ ಅಂತ ಇರೋದು ಡ್ಯಾಡ್. ಈ ಡಿಸಿಷನ್ ತಗೊಳ್ಳುವಾಗ ಡ್ಯಾಡ್ ಹತ್ರ ಕೇಳ್ದ? ಯಾಕ್ ಬ್ರೋ ಕೇಳಿಲ್ಲ? ಯಾರನ್ನೂ ಕೇಳ್ದೆ ಇಷ್ಟೊಂದೆಲ್ಲ ಡಿಸೈಡ್ ಮಾಡಿದ್ಯಾ ಅಂದ್ರೆ ನಿನ್ಗೆ ಯಾರು ಲೆಕ್ಕಕ್ಕಿಲ್ಲ ಅಂತ ಅರ್ಥ. ಕನಿಕಾ, ನೀನ್ ಏನೇನೋ ಅನ್ಕೋತಾ ಇದೀಯ. ನನ್ನ ಉದ್ದೇಶ ಅದಾಗಿರ್ಲಿಲ್ಲ. ಮತ್ತೇನು ಉದ್ದೇಶ ಆಗಿತ್ತು ಆದಿ? ಬರ್ತಾ ಬರ್ತಾ ನಿನ್ ಮನ್ಸಿಗೆ ಬೇಕಾದ ಹಾಗೆ ನಿರ್ಧಾರ ತಗೋತಿದ್ಯಾ. ಅದ್ರಲ್ಲೂ ಆ ಭಾಗ್ಯನ್ ಸಂಬಂಧಪಟ್ಟ ವಿಷಯದಲ್ಲಿ ನಿನ್ಗೆ ಹೇಗ್ ಬೇಕೋ ಹಾಗೆ ನಿರ್ಧಾರ ತಗೋತಿದ್ಯಾ. ನಮ್ಗಳ ಹತ್ರ ಏನು ಕೇಳ್ತಾನೂ ಇಲ್ಲ. ಅತ್ತೆ, ನಿಮ್ಮನ್ನೆಲ್ಲ ಕೇಳೋದು ದೊಡ್ಡ ವಿಷಯನೇ ಆಗಿರ್ಲಿಲ್ಲ. ದೊಡ್ಡ ವಿಷಯ ಆಗಿರ್ಲಿಲ್ಲ ಅಂತ ಅಂದ್ಮೇಲೆ ಯಾಕೆ ಕೇಳಲಿಲ್ಲ ನೀನು? ಹಾಗಲ್ಲಪ್ಪ, ಆ ಪೋಸ್ಟ್ ಖಾಲಿ ಇತ್ತಲ್ಲ, ಅದಕ್ಕೆ ಅಪಾಯಿಂಟ್ ಮಾಡ್ಕೊಂಡೆ. ಆಮೇಲೆ ನಿಮ್ಮೆಲ್ರಿಗೂ ಹೇಳೋಣ ಅಂತ ಅನ್ಕೊಂಡೆ. ಇದೇನಾ ಆದಿ ನಮ್ಮ ಅಪಾಯಿಂಟ್ಮೆಂಟ್ ಪ್ರೊಸೀಜರ್? ನೀನೇನು ಹೊಸದಾಗಿ ನಮ್ಮ ಕಂಪ್ನಿ ಕೆಲಸ ಮಾಡ್ತಿದ್ಯೋ ಹೇಗೆ? ಟ್ರಸ್ಟ್ಗೆ ಯಾರನ್ನೇ ಅಪಾಯಿಂಟ್ ಮಾಡ್ಕೋಬೇಕಾದ್ರು ನಮ್ಮ ಪಾರ್ಟ್ನರ್ಸ್ನ, ಟ್ರಸ್ಟ್ ಮೆಂಬರ್ಸ್ನ ಕೇಳಬೇಕಲ್ವಾ? ಅದು ನಮ್ಮ ಪಾಲಿಸಿ ಅಲ್ವಾ? ಅದೇಗೆ ಇದನ್ನೆಲ್ಲ ಮೀರಿ ನೀನು ಭಾಗ್ಯನ ಅಪಾಯಿಂಟ್ ಮಾಡಿದೆ? ಅಪ್ಪ, ನೀವು ಹೀಗೆ ಹೇಳ್ತಿದ್ದೀರಾ? ಅಲ್ಲ, ಆ ಪೋಸ್ಟ್ಗೆ ಭಾಗ್ಯ ಡಿಸರ್ವಿಂಗ್ ಅಂತ ನಿಮ್ಗೂ ಗೊತ್ತು ತಾನೆ? ಅದೇ ಭಾಗ್ಯ ಎಂಥವಳು, ಎಂಥ ನಿರ್ಧಾರ ತಗೋತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ಬಟ್ ಟ್ರಸ್ಟ್ನಲ್ಲಿರೋ ಮೆಂಬರ್ಸ್ಗೆ ಗೊತ್ತಾ? ಅವನ್ನ ಕನ್ಸಲ್ಟ್ ಮಾಡಿ ಕ್ಯಾಂಡಿಡೇಟ್ ಇನ್ಫಾರ್ಮೇಶನ್ ಕೊಟ್ಟು ಆಮೇಲೆ ಇಂಟರ್ವ್ಯೂ ಆಗ್ಬೇಕಲ್ವಾ? ಡ್ಯಾಡ್, ಇಂಟರ್ವ್ಯೂ ಬಿಡಿ, ಆ ಭಾಗ್ಯ ರೆಸ್ಯೂಮ್ ನ ತಗೊಂಡು HR ಗೆ ಸಬ್ಮಿಟ್ ಮಾಡ್ಬೇಕಾಗಿತ್ತು. ಅದನ್ನಾದ್ರೂ ಸಬ್ಮಿಟ್ ಮಾಡಿದನ ಕೇಳಿ. ಯಾಕಾಗಿ ಈ ತರ ಮಾಡ್ತಿದ್ದೀಯ? ಇಂಥದ್ದೇ ಒಂದು ನಿರ್ಧಾರ ತಗೊಂಡು ಈಗಾಗಲೇ ನಮಗೆ ಬೇಜಾರು ಮಾಡಿದ್ದೀಯ. ಅದು ಬಿಡು, ಅದು ನಿನ್ನ ಪರ್ಸನಲ್ ಲೈಫ್ ಬಗ್ಗೆ ಅಂತ ಅಂದ್ಕೊಳ್ಳೋಣ.
ನೀನ್ ಇವತ್ತು ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ, ಅದು ನಿನ್ ಪರ್ಸನಲ್ ಲೈಫ್ ಸಂಬಂಧಪಟ್ಟಿದ್ದಲ್ಲ. ಇದು ನಮ್ಮ ಕಂಪ್ನಿ ಮೇಲೂ ಅಫೆಕ್ಟ್ ಆಗುವಂತ ವಿಷಯ. ಬ್ರೋ, ನಾನ್ ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಬಂದು MD ಅಂತ ಮಾಡಿದ್ರೆ ನೀನ್ ಸುಮ್ನಿರ್ತೀಯ? ಇಲ್ಲ ತಾನೆ? ಇದು ಹಾಗೆ. ನೋಡಾದಿ, ಆ ಪೋಸ್ಟ್ಗೆ ಭಾಗ್ಯನ ಅಪಾಯಿಂಟ್ ಮಾಡಿರೋ ನಿರ್ಧಾರ ಒಳ್ಳೇದು. ಅದನ್ನ ಕೇಳಿ ಖುಷಿ ಆಯ್ತು. ಆದ್ರೆ ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಅಂತ ಇರುತ್ತಲ್ವಾ, ಅದರ ಅಡಿನಲ್ಲೇ ಆಗ್ಬೇಕಲ್ವಾ ಎಲ್ಲ. ಈ ವಿಷಯದಲ್ಲಿ ನೀನು ಯಾರ ಕನ್ಸೆಂಟ್ ತಗೊಂಡ್ರೋ ನಿರ್ಧಾರ ನನಗೆ ಸ್ವಲ್ಪನೂ ಇದೆ. ಐ ಆಮ್ ಸಾರಿ ಅಪ್ಪ. ಅತ್ತೆ, ಕನಿಕಾ, ನಾನು ಹೀಗೆ ಮಾಡಬಾರ್ದಾಗಿತ್ತು. ಇದರಿಂದ ನಿಮ್ಗೆ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಬಟ್ ನಾನೇ ಅಪಾಯಿಂಟ್ ಮಾಡ್ಕೊಂಡಿರೋದು. ಈಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದು ರೆಸ್ಯೂಮ್ನು ಕೂಡ ತಗೊಳ್ಳದೆ ಅಪಾಯಿಂಟ್ಮೆಂಟ್ ಮಾಡ್ಕೊಡೋದು ಅಂತಂದ್ರೆ ಏನರ್ಥ? ಅದು ವ್ಯಾಲಿಡ್ ಆಗಲ್ಲ. ಒಂದು ಕೆಲಸ ಮಾಡು, ಭಾಗ್ಯನಿಗೆ ಹೇಳು ಜಾಬ್ಗೆ ಅಪ್ಲೈ ಮಾಡಲಿ. ನಮ್ಮ ಪ್ರೋಟೋಕಾಲ್ನಲ್ಲಿ ಏನೇನು ಪ್ರೊಸೀಜರ್ ಇದೆಯೋ ಆ ಪ್ರಕಾರ ಎಲ್ಲ ಆಗಲಿ. ಎಲ್ಲರೂ ಒಪ್ಕೊಂಡ್ರೆ ಜಾಬ್ ಕೊಡೋಣ. ಬಟ್ ಡ್ಯಾಡ್, ಈ ಕೆಲ್ಸಕ್ಕೆ ಜಸ್ಟ್ ಭಾಗ್ಯ ಅಪ್ಲೈ ಮಾಡಿದ್ರೆ ಹೇಗೆ? ಅದು ವ್ಯಾಲಿಡ್ ಇರುತ್ತಾ? ಈ ತರ ಜಾಬ್ ವೇಕೆನ್ಸಿ ಇದೆ ಅಂತ ಒಂದ್ ನೋಟಿಸ್ ನ ಎಲ್ಲಾ ಕಡೆ ಸರ್ಕ್ಯುಲೇಟ್ ಮಾಡೋಣ. ಆಲ್ ಓವರ್ ಕರ್ನಾಟಕ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಬಟ್ ಜಾಬ್ ಅಪ್ಲೈ ಮಾಡ್ಲಿ. ಆಮೇಲೆ ಇಂಟರ್ವ್ಯೂ ಮಾಡೋಣ. ಯಾರಿಗ್ ಗೊತ್ತು, ಭಾಗ್ಯಗಿಂತ ಇನ್ನ ಬೆಸ್ಟ್ ಡಿಸಿಷನ್ ತಗೊಳ್ಳೋರು ಸಿಕ್ಕಿದ್ರು ಸಿಗ್ಬೋದು. ಸರಿ ಕನ್ನಿಕ್, ನೀನ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಸರಿ ಡ್ಯಾಡ್, ನಾನು ಈಗಲೇ HR ಇನ್ಫಾರ್ಮ್ ಮಾಡ್ತೀನಿ. ಆದ್ರೆ ನಂದೊಂದು ಕಂಡೀಷನ್ ಇದೆ. ಇಂಟರ್ವ್ಯೂ ಮುಗಿಯೋವರೆಗೂ ಆದಿ ಬ್ರೋ ಭಾಗ್ಯ ಮನೆಗೆ ಹೋಗಾಗಿಲ್ಲ. ಅಲ್ಲ, ಇದ್ಯಾಕೆ? ಇಂಟರ್ವ್ಯೂಗೂ ನಾನು ಅವ್ರ ಮನೆಗೆ ಹೋಗೋಕ್ಕೂ ಏನ್ ಸಂಬಂಧ? ಇಷ್ಟೆಲ್ಲ ಮಾಡ್ದವನು ಭಾಗ್ಯಂಗೆ ಇಂಟರ್ವ್ಯೂ ಪಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ನೀನ್ ಅಲ್ಲಿಗೆ ಹೋಗ್ಬಾರ್ದು. ಅವಳೊಳ್ ಪೊಟೆನ್ಶಿಯಲ್ ಇಂದ ಇಂಟರ್ವ್ಯೂ ಅಟೆಂಡ್ ಮಾಡ್ಲಿ, ಸಾಧ್ಯ ಆದ್ರೆ ಕೆಲಸ ತಗೊಳ್ಳಿ. ಸರಿ, ಆಗ್ಲಿ. ಆದ್ರೆ ನಂದೊಂದು ಕಂಡೀಷನ್ ಇದೆ. ಅವ್ರನ್ನ ನಾನೇ ಅಪಾಯಿಂಟ್ ಮಾಡ್ಕೊಂಡಿರೋದ್ರಿಂದ ಈಗ ಇಂಟರ್ವ್ಯೂಗೂ ನಾನೇ ಕನ್ವಿನ್ಸ್ ಮಾಡಬೇಕು. ಅದನ್ನ ಫೋನಲ್ಲೆಲ್ಲ ಮಾಡೋಕ್ಕಾಗಲ್ಲ, ಅಲ್ಲೇ ಹೋಗ್ಬೇಕಾಗತ್ತೆ. ಸರಿ, ಹೋಗಿ ಮಾತಾಡ್ಕೊಂಡು ಬಾ. ಥ್ಯಾಂಕ್ಸ್ ಅಪ್ಪ. ಭಾಗ್ಯ, ಮತ್ತೆ ಬಾ, ನೀನು ಕೂತ್ಕೋ, ಕೆಲ್ಸ ಇದ್ದಿದ್ದೆಪ್ಪ. ಆದಿಯವ್ರ ಸಂಸ್ಥೆ, ಅದೇ ಚಾರಿಟಿ ಜಾಬ್, ಅದಕ್ಕೆ ಹೋಗಿದ್ಯಲ್ಲ, ಹೆಂಗಿತ್ತು? ತುಂಬಾನೇ ಖುಷಿ ಆಯ್ತು ಅತ್ತೆ. ಅಮ್ಮ, ಅಲ್ಲಿ ನಂತರನೇ ತುಂಬಾ ಜನ ಮಕ್ಕಳಿದ್ದಾರೆ ಅಂತ ಅಜ್ಜಿ ಹೇಳ್ತಿದ್ರು. ಹ್ಞೂ ತನ್ಮಯ್, ಎಲ್ರು ಅಲ್ಲಿ ಎಷ್ಟು ಚೆನ್ನಾಗಿ ಸಮಯ ಕಳೀತಿದ್ರು ಗೊತ್ತಾ? ಅವ್ರನ್ನೆಲ್ಲ ನೋಡಿನೇ ತುಂಬಾ ಖುಷಿ ಆಯ್ತು. ಅಮ್ಮ, ಅಲ್ಲಿರೋ ಮಕ್ಕಳೆಲ್ಲ ಅಲ್ಲೇ ಉಳ್ಕೋತಾರ? ಹ್ಞೂ ಬಂಗಾರಿ, ಕೆಲವರು ಅಲ್ಲೇ ಉಳ್ಕೊಳ್ಳೋರಿದ್ದಾರೆ, ಕೆಲವ್ರು ಮನೆಗೆ ಹೋಗೋರಿದ್ದಾರೆ. ಒಟ್ನಲ್ಲಿ ಕರ್ನಾಟಕದ ಮೂಲೆಗಳಿಂದ ಬಂದಿರೋ ಮಕ್ಕಳೆಲ್ಲ ಇದ್ದಾರೆ ಗೊತ್ತಾ? ಒಬ್ಬೊಬ್ರದ್ದು ಒಂದೊಂದ್ ತರ ಭಾಷೆ, ನಡವಳಿಕೆ, ಸಂಸ್ಕೃತಿ ನೋಡಕ್ಕೆ ಒಂದು ಚಂದ. ನಾನು ಅವ್ರಗಳ ಮಧ್ಯೆ ಸಮಯ ಕಳೀತಿರೋದು ನನಗ್ ನಿಜವಾಗ್ಲೂ ತುಂಬಾನೇ ಖುಷಿ ಇದೆ. ಇವತ್ತಿನ ದಿನ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ನನ್ಗೆ. ಯಾರೋ ಒಬ್ರು ಗುಂಡಣ್ಣ ನಾನು ಕೆಲ್ಸಕ್ ಹೋಗೋದೇ ಇಲ್ಲ, ನನಗ್ ನಿಭಾಯಿಸಕ್ ಆಗದೇ ಇಲ್ಲ ಅಂತ ಹೇಳ್ತಿದ್ರು. ಈಗ ನೋಡಿದ್ರೆ ಹೊತ್ತು ಹೋಗಿದ್ದೇ ಗೊತ್ತಾಗ್ಲಿಲ್ಲ ಅಂತಿದ್ದಾರೆ. ಭಾಗ್ಯ, ನೀನ್ ಆ ಕೆಲ್ಸಕ್ ಹೋಗ್ತಿರೋದು ನನಗಂತೂ ತುಂಬಾ ಖುಷಿ ಇದೆಯಮ್ಮ. ಹೌದು ಭಾಗ್ಯ, ನೀನಲ್ಲಿ ಏನ್ ಕೆಲಸ ಮಾಡ್ತಾ ಇರೋದಂದ್ರೆ?
MD ಅಮ್ಮ, ಮ್ಯಾನೇಜಿಂಗ್ ಡೈರೆಕ್ಟರ್. ಅಂಗಡಿ ಹಂಗಂದ್ರೇನ್ ಭಾಗ್ಯ? ಅಜ್ಜಿ, ಆ ಟ್ರಸ್ಟ್ ಅಲ್ಲಿ ಏನೇ ಒಂದ್ ಕೆಲ್ಸ ಆಗ್ಬೇಕು ಅಂದ್ರು ಅದನ್ನ ಅಮ್ಮನೇ ಮುಂದೆ ನಿಂತು ಲೀಡ್ ಮಾಡ್ತಾಳೆ. ಅಲ್ಲಾಗೋ ಪ್ರತಿ ಕೆಲ್ಸನೂ ಅಮ್ಮನ ಅಂಡರಲ್ಲೇ ಬರುತ್ತೆ. ತುಂಬಾ ದೊಡ್ಡ ಜವಾಬ್ದಾರಿ ಅಜ್ಜಿ ಅದು. ಅಯ್ಯೋ ಹೌದಾ ಭಾಗ್ಯ, ನನಗಂತೂ ಕೇಳಿ ಖುಷಿ ಆಯ್ತು ಕಣೆ. ಇಂಥ ದೊಡ್ಡ ಜವಾಬ್ದಾರಿ ನಿನ್ ತಲೆ ಮೇಲೆ ಹೊತ್ಕೊಂಡಿದ್ಯಾ? ಹೆಮ್ಮೆ ಅನ್ಸ್ತಿದೆ ಭಾಗ್ಯ. ಚೆನ್ನಾಗ್ ಮಾಡು ಕೆಲ್ಸನ, ಆಯ್ತಾ? ಫ್ರೆಂಡು ಬಾ ಬಾ. ಈಗ ತಾನೇ ನಿನ್ ಬಗ್ಗೆ, ನೀ ನಮ್ ಭಾಗ್ಯನ್ ಕೊಡ್ಸಿರೋ ಕೆಲ್ಸದ ಬಗ್ಗೆ ಮಾತಾಡ್ತಿದ್ದೆ. ಈಕೋ ನೀನೇ ಬಂದಿ. ನಿನಗ್ ಹೇಗ್ ಧನ್ಯವಾದ ಹೇಳ್ಬೇಕೋ ನಂಗಂತೂ ಗೊತ್ತಾಗ್ತಿಲ್ಲ ಫ್ರೆಂಡ್. ಆಮೇಲೆ ನಮ್ ತನ್ವಿ ಹೇಳ್ತಿದ್ಲು, ತುಂಬಾ ದೊಡ್ಡ ಕೆಲ್ಸ ಅಂತೆ, MD ಅಂತೆ. ಆ ಸಂಸ್ಥೆಯಿಂದ ಏನೇ ಕೆಲ್ಸ ಆಗ್ಬೇಕಾದ್ರೂ ಭಾಗ್ಯನ್ ಕಡೆಯಿಂದಾನೇ ಆಗ್ಬೇಕಂತೆ. ತುಂಬಾ ಥ್ಯಾಂಕ್ಸ್ ಫ್ರೆಂಡ್. ಹೌದಾ ದೇವ್ರೆ, ನನ್ ಮಗಳು ಅಷ್ಟು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾಳಂದ್ರೆ ನನಗ್ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಓ ಗಾಡ್, ಏನಿದೆಲ್ಲ? ಇವ್ರಾಗ್ಲೇ ಆ ಕೆಲ್ಸದ ಬಗ್ಗೆ ಕನ್ಸುಗಳನ್ನೆಲ್ಲ ಕಟ್ಕೊಂಡಿದ್ದಾರೆ. ನಾನಿವಾಗ ಮನೇಲಿ ನಡೆದಿರೋ ವಿಷಯನೆಲ್ಲ ಇವ್ರಿಗೆ ಹೇಗೆ ಹೇಳಲಿ? ಗೆಳತಿನೂ ಖುಷಿಯಲ್ಲಿದ್ದಾರೆ, ಭಾಗ್ಯ ಅವರು ಖುಷಿಯಲ್ಲಿದ್ದಾರೆ. ಇವಾಗ ನಿಮಗೆ ಆ ಕೆಲಸ ಇನ್ನೂ ಸಿಕ್ಕಿಲ್ಲ, ನೀವು ಇಂಟರ್ವ್ಯೂ ಅಟೆಂಡ್ ಮಾಡೋದು ಬಾಕಿ ಇದೆ ಅಂತ ಹೇಗೆ ಹೇಳಲಿ? ಛೇ, ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಮೊದಲೇ ಮನೇಲಿ ಡಿಸ್ಕಸ್ ಮಾಡಿ ನಿರ್ಧಾರ ತಗೊಂಡಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಯಾಕೆ ಹೀಗೆ ಮಾಡಿದೆ ನಾನು? ಇವಾಗ ಇವ್ರನ್ನ ಹೇಗೆ ಕನ್ವಿನ್ಸ್ ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ.